ಕರ್ನಾಟಕ ರಾಜ್ಯದ ಹೈಕಮಾಂಡ್ ಮತ್ತು ದೆಹಲಿಯ ಹೈಕಮಾಂಡ್ ಅಖಿಲ ಭಾರತ ಕಾಂಗ್ರೆಸ್ ಪಕ್ಷದ ರಾಷ್ಟ್ರೀಯ ಅಧ್ಯಕ್ಷರಾದಂಥ ಮಲ್ಲಿಕಾರ್ಜುನ ಖರ್ಗೆ, ಸಿದ್ದರಾಮಯ್ಯ ಮತ್ತು ಡಿ ಕೆ ಶಿವಕುಮಾರ್ ಮತ್ತು ಘಟಾನುಘಟಿ ಎಲ್ಲ ಕಾರ್ಯಾಧ್ಯಕ್ಷರಿಗೂ ಕೂಡಿ ಒಂದು ದೆಹಲಿದಿಂದ ಒಂದು ಸೂತ್ರ ಬಂದೈತ್ರಿ. ಅದೇನು ಸೂತ್ರ ಬಂದೈತೆ ಅಂತೀರಿ? ಭಾಳ ಗುಪ್ತ ವರದಿ ಐತಿ, ಕೇಳ್ರಿ. ಅದನ್ನು ಭಾಳ ಇಂಪಾರ್ಟೆಂಟ್ ಸುದ್ದಿ. ಮಹಿಳೆಯರಿಗೆ ಸ್ಥಾನ ಕೊಡಬೇಕು ಹೆಚ್ಚಾನು ಹೆಚ್ಚು. ಯಾಕೆಂದರೆ ಮಹಿಳೆಯರಿಂದ ಈಗ ಕಾಂಗ್ರೆಸ್ ದೀಪ ಬೆಳಗೋದು ಅಂತ ಹೇಳ್ತಾರೆ ಮಲ್ಲಿಕಾರ್ಜುನ ಖರ್ಗೆ ಮತ್ತು ಕರ್ನಾಟಕ ರಾಜ್ಯ ಕೋರ್ ಕಮಿಟಿ, ದೆಹಲಿಯ ಸುರ್ಜೇವಾಲಾ ಕೋರ್ ಕಮಿಟಿ. ಹಂಗಾದ್ರೆ ಕರ್ನಾಟಕ ರಾಜ್ಯದ ಈಗ ಕಾಕ ಎಲ್ಲಿ ಹೊಂಟಾನಂದ್ರಿ? ಯಾವ ಸುದ್ದಿ ತಗೊಂಡ? ಗದಗ ಜಿಲ್ಲೆಯ ಶಿರಹಟ್ಟಿ ಕ್ಷೇತ್ರಕ್ಕೆ ಕಾಲ ಇಟ್ಟಾನ. ಕಳೆದ 3 ದಿನದಿಂದ ಅಲ್ಲಿ ಸಮೀಕ್ಷೆ ಮಾಡಿದ ನಂತರ ಅಲ್ಲಿ 100ಕ್ಕೆ 90 ಜನ ಎಲ್ಲರೂ ಒಂದು ಮಹಿಳೆಗೆ ಇಲ್ಲಿ ಶಾಸಕ ಸ್ಥಾನ ಆಗೋ ಸಲುವಾಗಿ ಈ ಸಾರಿ ಟಿಕೆಟ್ ಕೊಡ್ರಿ, ಆ ಮಹಿಳೆ ವಿಧಾನಸಭಾ ಪ್ರವೇಶ ಮಾಡ್ತಾಳ, ಇಲ್ಲಿ ಶಿರಹಟ್ಟಿ ಮತಕ್ಷೇತ್ರ ಸರ್ವಾಂಗೀಣ ಅಭಿವೃದ್ಧಿ ಮಾಡ್ತಾಳ, ಅದೆಂಗೆ ಮಾಡ್ತಾಳ್ರಿ ಅಂತ ನಾವು ಕೇಳಿದಾಗ ಈಗಾಗಲೇ ಜಿಲ್ಲಾ ಪಂಚಾಯತ್ ಸದಸ್ಯಳಾಗಿ, ಜಿಲ್ಲಾ ಪಂಚಾಯತದ ಅಧ್ಯಕ್ಷರಾಗಿ ಮತ್ತು ಸಚಿವ ಸಂಪುಟ ಸ್ಥಾನಮಾನ ಹೊಂದಿದಂಥ ಅದೊಂದು ಹುದ್ದೆ, ಅಲ್ಲಿ ಅನೇಕ ಗಣನೀಯವಾದ ಅಭಿವೃದ್ಧಿ ಕಾರ್ಯಕ್ರಮ ಮಾಡಿದಂಥ ಕಾಂಗ್ರೆಸ್ ಪಕ್ಷದ ಆ KPCC ಕಾರ್ಯದರ್ಶಿಯು ಮತ್ತು ಅನೇಕ ಹುದ್ದೆಗಳಲ್ಲಿ ಪ್ರಜ್ವಲ ಬೆಳಕಿನಂತೆ ಬೆಳಗಿ ಇವತ್ತು ಶಿರಹಟ್ಟಿ ಮತಕ್ಷೇತ್ರದಲ್ಲಿ ಕಾಂಗ್ರೆಸ್ ಅಭ್ಯರ್ಥಿಯಾಗಿ ಕನಕ ಇಳದಾಳ. ಅವಳೇ ನಿಮ್ಮ ಮನೆ ಮಗಳು ಸುಜಾತಾ ದೊಡ್ಮನಿ. ಸುಜಾತಾ ದೊಡ್ಮನಿ ಅಂದ ತಕ್ಷಣ ಏನು ಶಿರಹಟ್ಟಿ ಮತದಾರ ಕ್ಷೇತ್ರಕ್ಕೆ ತಲ್ಲನ ಆಗತೈತಿ. ಒಂದು ಹೆಣ್ಮಗಳು ಮನೆ ಮಗಳಾಗಿ ಬಂದಾಳ, ಅರಿಶಿನ ಕುಂಕುಮದಿಂದ ಬರ್ತಾಳ. ಇನ್ನು ಆಕೆಗೆ ನಾವು ಸ್ವಾಗತ ಮಾಡಬೇಕು, ನಾವು ಆರತಿ ಮಾಡಿ ಸ್ವಾಗತ ಮಾಡಬೇಕು ಅನ್ನೋ ಮಹಾನು ಘಟಾನುಘಟಿ ಅಲ್ಲಿ ಪುಣ್ಯವಂತ ಮತದಾರ ನಿರ್ಧಾರ ಮಾಡಿದಾರ ಅಂದಮೇಲೆ ಇನ್ನು ಸುಜಾತಾ ದೊಡ್ಮನಿ ಇನ್ನು ವಿಧಾನಸಭೆ ಪ್ರವೇಶ ಮಾಡೋದು ಗ್ಯಾರಂಟಿ ರೀ. ಶಿರಹಟ್ಟಿ ಮತದಾರ ಕ್ಷೇತ್ರ ಭಾಳ ಇದನ್ನು ಕೂಲಂಕುಷವಾಗಿ ಕೇಳ್ರಿ. ಸುಜಾತಾ ದೊಡ್ಮನಿ ಅನೇಕ ಸಾಮಾಜಿಕ ಚಟುವಟಿಕೆಯಿಂದ ಬಂದವಳು. ಅನೇಕ ಕೋವಿಡ್ ಕಾರ್ಯಕ್ರಮದಲ್ಲಿ, ಕೋವಿಡ್ದಲ್ಲಿ ಮಹಾಮಾರಿ ಬಂದಾಗ ಅನೇಕ ಜನ ನಿರಾಶ್ರಿತರಿದ್ದರು, ಎಷ್ಟೋ ಜನ ಸಂತ್ರಸ್ತರಿದ್ದರು. ಅವರಿಗೆ ಔಷಧೋಪಚಾರ, ಆಹಾರ ಕಿಟ್ಗಳನ್ನು ಪೂರೈಸಿ ತನ್ನ ಜನಾನುರೋಗಿಯಾಗಿ ಒಂದು ಕಾಯಕಲ್ಪದ ದೀಪವಾಗಿ ಬೆಳಗಿದಂಥ ಈ ಸುಜಾತಾ ದೊಡ್ಮನಿ ಮನೆ ಮಗಳಾಗಿ ಈಗ ಕೆಲಸ ಮಾಡಾಕತ್ತಾಳಂದ್ರೆ ದೆಹಲಿ ಹೈಕಮಾಂಡ್ ಕಣ್ಣು ತೆರೆದು ನೋಡೈತ್ರಿ. ಯಾಕೆ ಮಹಿಳೆಯರಿಗೆ ಇಂತಿಷ್ಟು ಕೊಡಬಾರ್ದು ಅಂತೇಳಿ ಕಳೆದ 3 ವಿಡಿಯೋಗಳನ್ನ ಮಾಡಿದ್ದೀನಿ. ಅದರಲ್ಲಿ ಪ್ರಮುಖ ವಿಡಿಯೋ ಈಗ ಒಂದೊಂದು ಸ್ಟಾರ್ಟ್ ಮಾಡಿದ್ದೀವಿ. ಈಗ ಶಿರಹಟ್ಟಿದಿಂದ ಸುಜಾತಾ ದೊಡ್ಮನಿ ಈಗ MLA ಆಗೋದು ಗ್ಯಾರಂಟಿ ಅನ್ನೋದು ಅಲ್ಲಿ ಮತದಾರ ಕ್ಷೇತ್ರದವರು ಹೇಳಿದ್ದಾರೆ. ಈ 2 ದಿವಸ ಹಿಂದೆ ಯಾರಾಗ್ತಾಳೆ ಶಾಸಕಿ ಶಿರಹಟ್ಟಿದಿಂದ ಅಂದಾಗ 100ಕ್ಕೆ 90 ಮಂದಿ ಕಮೆಂಟ್ ಮಾಡಿದರು. ಎಲ್ಲವೂ ನಮ್ಮ ಅಕ್ಕ ಸುಜಾತಾ ಅಕ್ಕ, ನಮ್ಮ ಮನೆ ಮಗಳು, ನಮ್ಮ ಮನೆ ಸೊಸೆ, ನಮ್ಮ ತಾಯಿ ಅಕ್ಕ ಅಂದರು. ಎಲ್ಲರೂ ಪ್ರೀತಿಯ ಒಂದು ವಿಶ್ವಾಸ ಹೃದಯವಂತಿಕೆಯಿಂದ ಮಾತನಾಡಿ ಎಲ್ಲರೂ ಹಾರೈಕೆ ಮಾಡಾಕತ್ತಾರ ಅಂದಮೇಲೆ ಇನ್ನು ಸುಜಾತಾ ದೊಡ್ಮನಿ ಇನ್ನು ಅಲ್ಲಿ ಶಿರಹಟ್ಟಿ ಮತದಾರ ಕ್ಷೇತ್ರದ ದೂರು ದುಃಖ ದುಮ್ಮಾನದೊಂದಿಗೆ ಅಲ್ಲಿ ಸರ್ವಾಂಗೀಣ ಅಭಿವೃದ್ಧಿಗಾಗಿ ವಿಧಾನಸಭಾ ಕಾಲಿಡಾಕ ಹೊಂಟಾಳ ಈ ಮಹಾತಾಯಿ ಸುಜಾತಾ ದೊಡ್ಮನಿ. ಶಿರಹಟ್ಟಿ ಮತಕ್ಷೇತ್ರದಲ್ಲಿ ಈಗ ರಂಗೇರೈತಿ ಚುನಾವಣೆ. ಗದಗ ಜಿಲ್ಲಾ ಪಂಚಾಯತ್ ಅಧ್ಯಕ್ಷ, ಪ್ರದೇಶ ಕಾಂಗ್ರೆಸ್ ಪ್ರಧಾನ ಕಾರ್ಯದರ್ಶಿ, ಪರಿಶಿಷ್ಟ ಜಾತಿಯ 40,000 ಮತಗಳ ನಿರ್ಣಾಯಕ ಇದ್ದಾಗ ಅಲ್ಲಿ ಅಹಿಂದ ಕಾರ್ಯಕ್ರಮ ಮಾಡಿಕೊಂಡಾರ. ಅಲ್ಲಿ SC ST OBC ಎಲ್ಲರೂ ಸುಜಾತಾ ದೊಡ್ಮನಿಗೆ ಬೆನ್ನು ಹತ್ಯಾರ ಅಂದಮೇಲೆ ಪ್ರಮುಖ ಸಮುದಾಯದವರು ಆಶೀರ್ವಾದದ ಮುಖಾಂತರ ಸುಜಾತಾ ದೊಡ್ಮನಿಗೆ ವಿಧಾನಸಭಾ ಪ್ರವೇಶ ಮಾಡೋಕೆ ಗ್ರೀನ್ ಸಿಗ್ನಲ್ ಕೊಟ್ಟಾರ ಅಂದಮೇಲೆ ಯಾರೇನು ಮಾಡೋಕ್ಕಾಕೈತಿ ಹೇಳ್ರಿ? ಅನೇಕ ಕರ್ನಾಟಕ ರಾಜ್ಯದ ಹೈಕಮಾಂಡ್, ದೆಹಲಿಯ ಹೈಕಮಾಂಡ್ ಕೂಲಂಕುಷವಾಗಿ ಪರಿಶೀಲನೆ ಮಾಡಿ ಈಗಾಗಲೇ 4 ಮಹಿಳೆಯರಿಗೆ ಕರ್ನಾಟಕ ರಾಜ್ಯದಿಂದ ವಿಧಾನಸಭಾ ಪ್ರವೇಶ ಮಾಡೋಗೋಸ್ಕರ ಗ್ರೀನ್ ಸಿಗ್ನಲ್ ಕೊಟ್ಟೈತಿ. ಈಗಾಗಲೇ ಒಂದು ಔರಾದ ಮತಕ್ಷೇತ್ರದಲ್ಲಿ, ಅದು ರಿಸರ್ವ್ ಕಾನ್ಸ್ಟಿಟ್ಯುನ್ಸಿ, ಅಲ್ಲಿಯೂ ಒಬ್ಬರು ಒಳ್ಳೆಯ ವ್ಯಕ್ತಿ ಗ್ರೀನ್ ಸಿಗ್ನಲ್ ಸಿಕ್ಕೈತಿ ಹೈಕಮಾಂಡ್ದ. ಅದನ್ನು ವಿಡಿಯೋ ಮುಖಾಂತರ ಹೇಳ್ತಾನೆ ಕೇಳ್ರಿ. ಅಧ್ಯಕ್ಷರಾಗಿದ್ದಾಗ ರಾಜ್ಯ ಕೇಂದ್ರ ಸರ್ಕಾರದ ಅನೇಕ ಮುಖಂಡರ ಜೊತೆ ಸಹಾನುಭೂತಿಯ ವರ್ತನೆ, ಅನೋನ್ಯ ಸಂಬಂಧ,
ಅನುದಾನ ತರುವ ಸಲುವಾಗಿ ಜಿಲ್ಲಾ ಪಂಚಾಯತ್ ಅಧ್ಯಕ್ಷರಿದ್ದಾಗ ಜಿಲ್ಲಾಧಿಕಾರಿ ಮತ್ತು ಮುಖ್ಯ ಕಾರ್ಯನಿರ್ವಹಣಾಧಿಕಾರಿ ಜೊತೆ ವಿಶೇಷ ಚರ್ಚೆ ಮುಖಾಂತರ ಮಾಡಿ ಅನೇಕ ಜ್ವಲಂತ ಸಮಸ್ಯೆಗಳು ಎಷ್ಟೋ ಮಹಿಳೆಯರು ಸ್ವಾವಲಂಬನ ಬದುಕು ಬದುಕಬೇಕು ಅನ್ನೋದು ಒಂದು ದಾರಿದೀಪ ಮಾಡಿ ಕೊಟ್ಟಾಳ ಸುಜಾತ ದೊಡಮನಿ. ಶಿರಹಟ್ಟಿ ಮತಕ್ಷೇತ್ರದ ಜನತೆ ನಿಜವಾಗಿ ನೀವು ಪುಣ್ಯವಂತರಪ್ಪ, ಇಂಥ ಮಹಾತಾಯಿ ನಿಮಗೆ ಶಾಸಕಾಗಿ ಆಶೀರ್ವಾದ ಮಾಡಿ ಬರಾಕತ್ತಾಳಂದ್ರೆ ಇನ್ನು ಶಿರಹಟ್ಟಿ ಮತದಾರ ಕ್ಷೇತ್ರದವರು ಯಾವ ನಿರ್ಣಯ ತಗೋತೀರಿ? ಸುದ್ದಿ ಹೇಳೋದು ನನ್ನ ಕರ್ತವ್ಯ, ಹೋಟ ಹಾಕೋದು ನಿಮ್ಮ ಕರ್ತವ್ಯ. ಮತದಾರ ಭಾಳ ಪ್ರಜ್ಞಾವಂತದೇ ರೀ, ಪುಣ್ಯವಂತರದೇ ರೀ, ಅನೇಕ ಮುಖಗಳನ್ನು ನೋಡಿದಿರಿ. ಅಲ್ಲಿ ಮಹಿಳೆ ಇತಿಹಾಸದಲ್ಲಿ ಒಂದು ಮಹಿಳೆಯ ಬಾವುಟ ಹಾರಿಸ್ಬೇಕಂತೇಳಿ ಶಿರಹಟ್ಟಿ ಮತದಾರ ಕ್ಷೇತ್ರದವರು ನಿರ್ಣಯ ತಗೊಂಡಾರಂದ ಮೇಲೆ ಇದು ನೇರವಾಗಿ ವಿಧಾನಸಭಾ ಪ್ರವೇಶ ಆಕ್ಕೈತಿ. ಕಾದ ನೋಡ್ರಿ. ಪೌರ ಕಾರ್ಮಿಕರಿಗೆ ಕರೋನಾ ಸಮಯ ಎಂಥ ಸಂಕಷ್ಟ ಕಾಲ ಬಂದಿತ್ತು. ಕರೋನಾದಲ್ಲಿ ಯಾರು ಸಹಾಯ ಮಾಡ್ತಾರಪ್ಪ? ಅಂಗಡಿಗಳು ಬಂದ, ಮನಿಗಳು ಬಂದ, ಎಲ್ಲಿ ನೋಡಿದಲ್ಲಿ ಲಾಕ್ಡೌನ, ಹೊರಗೆ ತಿರುಗಾಡ್ರೆ ಪೊಲೀಸರ ಕಾಟ, ಇವೆಲ್ಲವನ್ನು ಸೆದೆಬಡೆದು ನೇರವಾಗಿ ಮನೆ ಮನೆಗೆ ಹೋಗಿ ದಿನಸಿ ಆಹಾರ ಕಿಟ್ಗಳನ್ನು ಒದಗಿಸಿ, ಕಾಯಿಪಲ್ಯಗಳನ್ನು ಒದಗಿಸಿ, ಮಾಸ್ಕ್ ಮತ್ತು ಸ್ಯಾನಿಟೈಸರ್ಗಳನ್ನು ಒದಗಿಸಿದಂಥ ಕೊರೋನಾ ಮಹಾಮಾರಿಗೂ ಸಹಿತ ಅಂಜದೆ ಧೈರ್ಯವಾಗಿ ಮುನ್ನುಗ್ಗಿದಂಥ ಈ ಮಹಾನ್ ಮಹಿಳೆಯ ಇತಿಹಾಸ ಅನೇಕ ವಿಡಿಯೋ ಮುಖಾಂತರ ಹೇಳಬೇಕಾಕೈತಿ. ಸಂಕ್ಷಿಪ್ತವಾಗಿ ಹೇಳಕತ್ತೀನಿ. ಈ ಮಹಾತಾಯಿ ಶಿರಹಟ್ಟಿ ಮತದಾರ ಪುಣ್ಯವಂತರ ಮತದಾರರು ಇಂಥ ಒಂದು ಮಹಿಳೆಗೆ ಆಶೀರ್ವಾದ ಮಾಡಿದರೆ ಇನ್ನು ಶಿರಹಟ್ಟಿ ಮತಕ್ಷೇತ್ರ ಸಂಪೂರ್ಣ ಅಭಿವೃದ್ಧಿ ಆಗತೈತಿ. ಮಹಿಳೆಯರು ಸ್ವಾವಲಂಬನ ಬದುಕತಾರ. ಅನೇಕ ಲಘು ಉದ್ಯೋಗಗಳನ್ನು ಅಲ್ಲಿ ಪ್ರಾರಂಭಿಸಬೇಕು. ಮಹಿಳೆಯರಿಗೆ ಒಂದು ಕರಕುಶಲ ಅಭಿವೃದ್ಧಿಗಳನ್ನ ಸ್ಥಾಪಿಸಬೇಕು. ಎಷ್ಟೋ ಮಹಿಳೆಯರು ಕೂಲಿ ನಾಲಿ ಮಾಡಿ ಜೀವನ ಮಾಡಿ ಬದುಕುವವರು, ಅವರಿಗೆ ಒಂದು ತನ್ನದೇ ಆದಂಥ ಸ್ವಾಯತ್ತತೆ ಉಳ್ಳಂಥ ಒಂದು ಉದ್ಯೋಗವನ್ನು ಅವರ ಮನೆಯಲ್ಲೇ ಕಲ್ಪಿಸಿಕೊಡುವಂಥ ಪ್ಲ್ಯಾನ್ ಹಾಕಿ ಆ ಕಾರ್ಯಕ್ರಮಗಳನ್ನು ಯಶಸ್ವಿಗೊಳಿಸುವ ಸಲುವಾಗಿ ತನ್ನದೇ ಆದಂಥ ಒಂದು ಪ್ರಣಾಳಿಕೆಯನ್ನು ತಯಾರು ಮಾಡಿ ಇನ್ನು ವಿಧಾನಸಭಾ ಚುನಾವಣೆಗೆ ಧುಮುಕತಾಳ. ಪ್ರತಿ ಮನೆ ಮನೆಗೆ ಬರ್ತಾಳ. ಪ್ರತಿ ಮನೆ ಮಂದಿ ಅವಳಿಗೆ ಆರತಿ ಮತ್ತು ಅರಿಶಿನ ಕುಂಕುಮದೊಂದಿಗೆ ಸ್ವಾಗತ ಮಾಡ್ತೀರಿ, ಆ ಮಹಿಳೆಯನ್ನು ವಿಧಾನಸಭಾ ಕಳಿಸ್ತೀರಿ ಅನ್ನೋದು ಶಿರಹಟ್ಟಿ ಮತದಾರರ ಒಂದು ನಿರ್ಣಯ ತಗೊಂಡಾರ. ಇನ್ನು ನೋಡ್ರಿ, ಅಲ್ಲಿ 148 ಹಳ್ಳಿಗಳಲ್ಲಿ ಪ್ರತಿ ಮನೆ ಮನೆಗೆ ಚಿರಪರಿಚಿತಳಾದಂಥ ಇವಳೇ ಸುಜಾತ ದೊಡಮನಿ. ಅಲ್ಲಿ 2 ಪುರಸಭೆ, 8 ಜಿಲ್ಲಾ ಪಂಚಾಯತ್, 36 ಗ್ರಾಮ ಪಂಚಾಯತ್, 2,20,000 ಮತಗಳು ಅಲ್ಲಿರುವಾಗ ಈ 80,000-90,000 ಮತಗಳು ಸುಜಾತ ದೊಡಮನಿಗೆ ನೇರವಾಗಿ ಬಟನ್ ಮುಖಾಂತರ ಹೋಟ ಹಾಕಿದ್ರೆ ಕಾಂಗ್ರೆಸ್ ಬಾವುಟ ಅಲ್ಲಿ ಸುಜಾತ ದೊಡಮನಿ ಹಾರಿಸ್ತಾಳ. ಮತ್ತೆ ಅಲ್ಲಿ ಇತಿಹಾಸ ನಿರ್ಮಾಣ ಮಾಡ್ತಾಳ. ಒಂದು ಮಹಿಳೆ ವಿಧಾನಸಭೆ ಪ್ರವೇಶ ಮಾಡಕತ್ತಾಳ. ಹೃದಯವಂತ ಮಹಿಳೆ, ನಯ ವಿನಯದ ಮಹಿಳೆ, ಎಲ್ಲರಿಗೂ ಪರೋಪಕಾರಿ ಜೀವನ ಕಾಯಕಲ್ಪದ ಬದುಕನ್ನು ಕಲ್ಪಿಸಿಕೊಟ್ಟಂಥ ಒಂದು ಧೀಮಂತ ಮಹಿಳೆ ಅವಳೇ ಸುಜಾತ ದೊಡಮನಿ. ಹಾಗಾದ್ರೆ ಸುಜಾತ ದೊಡಮನಿಗೆ ಯಾವ ರೀತಿ ನೀವು ಸಪೋರ್ಟ್ ಮಾಡ್ತೀರಿ? ಪುಣ್ಯವಂತ ಮತದಾರ ಶಿರಹಟ್ಟಿ ಮತದಾರರಿಗೆ ಒಂದು ಪ್ರಶ್ನೆ ಕೇಳ್ತೀನಿ. ನಿಮ್ಮ ಬದುಕನ್ನು ಸೂರು ಕಟ್ಟಬೇಕು. ಒಂದು ಒಳ್ಳೆಯ ಬದುಕನ್ನು ಶಾಂತ ರೀತಿಯಿಂದ ಎಲ್ಲರೂ ಬದುಕಿ ಬಾಳಬೇಕು. ಯಾವುದೇ ಜಾತಿ ಧರ್ಮವಿಲ್ಲದೆ, ಯಾವುದೇ ಅನೋನ್ಯ ಇನ್ನಿತರ ಅವ್ಯವಹಾರಗಳಲ್ಲಿ ಭಾಗಿಯಾಗದೆ, ಯಾವುದೇ ಒಂದು ಕಲಂಕ ಹತ್ತಿಸಿಕೊಳ್ಳದೆ ಅನೇಕ ರೀತಿಯ ಅಧಿಕಾರವನ್ನು ಅನುಭವಿಸಿ ಜಿಲ್ಲಾ ಮಟ್ಟದಲ್ಲಿ ಮತ್ತು ರಾಜ್ಯ ಮಟ್ಟದಲ್ಲಿ ಅನೇಕ ಅಧಿಕಾರಿ ವರ್ಗಗಳ ಪ್ರೀತಿ ಪ್ರಶಂಸೆಗೆ ಪಾತ್ರಳಾದಂಥ ಅವಳೇ ಸುಜಾತ ದೊಡಮನಿ ವಿಧಾನಸಭಾಕ್ಕೆ ಪ್ರವೇಶ ಮಾಡಕ್ಕೆ ಹೊಂಟಾಳ. ಇನ್ನು ಶಿರಹಟ್ಟಿ ಮತದಾರರ ಒಂದು ಸಂಪೂರ್ಣ ನಿರ್ಣಯ ತಗೊಂಡ್ರೆ ಈ ಮಹಿಳೆ ವಿಧಾನಸಭಾದಾಗ ಶಿರಹಟ್ಟಿಯ ಜ್ವಲಂತ ಸಮಸ್ಯೆಗಳ ಬಗ್ಗೆ ಕೂಗ ಎಬಸ್ತಾಳೆ. ಹಂಗಾದ್ರೆ ಕಾಕ ಏನು ಭವಿಷ್ಯ ಹೇಳ್ಯಾನ, ಯಾವುದು ಸುಳ್ಳಾಗಿಲ್ಲ. ಈ ಭವಿಷ್ಯವು ಸತ್ಯ ಮಾಡುವ ಸಲುವಾಗಿ ಶಿರಹಟ್ಟಿ ಮತದಾರ ಕ್ಷೇತ್ರದವರು ನಿರ್ಣಯ ತಗೋಬೇಕು. ಈ ಮನೆ ಮಗಳನ್ನು ನಿಮ್ಮ ಮನೆ ಮಗಳೆಂದು ಸ್ವೀಕರಿಸಿ ಅವಳಿಗೆ ಒಂದು ಆಶೀರ್ವಾದದ ರೂಪದಲ್ಲಿ ಒಂದು ಮತ ನೀಡಿದರೆ ನೇರವಾಗಿ ವಿಧಾನಸಭಾ ಪ್ರವೇಶ ಮಾಡ್ತಾಳ. ಶಿರಹಟ್ಟಿ ಸರ್ವಾಂಗೀಣ ಅಭಿವೃದ್ಧಿ ಆಗತೈತಿ. ಇದು ಮೀಸಲು ಕ್ಷೇತ್ರ. ಕೇಂದ್ರ ಸರ್ಕಾರ ಮತ್ತು ರಾಜ್ಯ ಸರ್ಕಾರದಲ್ಲಿ ಜಿಲ್ಲಾ ಪಂಚಾಯತ್ ಯೋಜನೆಗಳಲ್ಲಿ ಕೇಂದ್ರದಿಂದ ಎಷ್ಟು ಅನುದಾನ ಬರ್ತೈತಿ, ರಾಜ್ಯದಿಂದ ಅನುದಾನ ಎಷ್ಟು ಬರ್ತೈತಿ ಅನ್ನುವ ಈ ಪದವೀಧರೆ ಯುವತಿ ಅನೇಕ ವ್ಯವಹಾರಗಳನ್ನು, ಅನೇಕ ಕೂಲಂಕಷವಾಗಿ ಅಧ್ಯಯನಗಳನ್ನು ಮಾಡಿ ಇವಳು ಇಂದು ವಿಧಾನಸಭಾ ಪ್ರವೇಶ ಮಾಡೋಕೆ ಹೊಂಟಾಳಂದ್ರೆ ಶಿರಹಟ್ಟಿ ಮತದಾರರು ನೀವು ಸಾಕ್ಷಿಯಾಗಿ ನಿಲ್ಲಬೇಕು. ಅಲ್ಲಿಯ ಜಾತಿ
ಜನಸಂಖ್ಯೆಯ ಆಧಾರದ ಮುಖಾಂತರ 55,000 ಕುರುಬರ ಸಮುದಾಯ, 45,000 ಲಿಂಗಾಯತ ಪಂಚಮಶಾಲಿ ಬಣಜಿಗ ಶೆಟ್ಟರು ವೀರಶೈವ ಸೇರಿದಂತೆ ಸಮುದಾಯ, 40,000 ಪರಿಶಿಷ್ಟ ಜಾತಿ ಸಮುದಾಯ, 10,000 ಪರಿಶಿಷ್ಟ ಪಂಗಡ ಸಮುದಾಯ, 25,000 ರಿಂದ 30,000 ಮುಸ್ಲಿಂ ಸಮುದಾಯ, 10,000 ಬಂಜಾರ ಸಮುದಾಯ, 5,000 ಬ್ರಾಹ್ಮಣರ ಸಮುದಾಯ, 10,000 ಇತರೆ ಸಮುದಾಯ, ಜೈನರು ಕ್ರಿಶ್ಚಿಯನ್ನರು ಸೇರಿದಂತೆ ಮರಾಠ 2,000 ರಿಂದ 5,000. ಇದರಲ್ಲಿ ಕಲಾಲ ದೋಷಿಗೆರ ಅಲೆಮಾರಿ ಕ್ಷತ್ರಿಯರು ಅರೆಯರು. ಇದನ್ನು ಶಿರಹಟ್ಟಿ ಕ್ಷೇತ್ರದ ಅನುಭವಿ ರಾಜಕಾರಣಿಗಳು ಇದನ್ನು ಅನೇಕ ರೀತಿಯ ನಮಗೆ ಮಾಹಿತಿಗಳನ್ನು ಕೊಟ್ಟಿದ್ದಾರೆ. ಒಟ್ಟು 2 ಲಕ್ಷದ ಇಲ್ಲಿ 20,000 ಮತಗಳ ಅಂದಾಜು ಲೆಕ್ಕಾಚಾರ ಐತ್ರಿ. ಯಾಕೆ ಹೇಳಕತ್ತೀನಿ ಈ ಸುದ್ದಿ ಅಂದ್ರೆ, ಮಹಿಳೆಯರಿಗೆ ಇಂತಿಷ್ಟು ಸ್ಥಾನಮಾನ ಕೊಡಬೇಕಂಥೇಳಿ ಸದನದಲ್ಲಿ ಕೂಗು ಎಬ್ಬಿಸ್ತೀರಿ, ನಿಮ್ಮ ಕೋರ್ ಕಮಿಟಿಗಳಲ್ಲಿ ಕೇವಲ ಮಾತುಗಳನ್ನು ಆಡ್ತೀರಿ. ಆದರೆ ಇವತ್ತು ಮಲ್ಲಿಕಾರ್ಜುನ ಖರ್ಗೆ ಸಾಹೇಬರು, ಸಿದ್ದರಾಮಯ್ಯ ಮತ್ತು ಡಿ ಕೆ ಶಿವಕುಮಾರ್ 5 ಜನ ಕಾರ್ಯಾಧ್ಯಕ್ಷರು ಕೂಡಿಕೊಂಡು ಇವತ್ತು ಗೆಲ್ಲುವ ಮಹಿಳೆಯರಿಗೆ ಒಂದು ಪ್ರಾಶಸ್ತ್ಯ ಕೊಡೋಣ, ಅಲ್ಲಿ ಕಾಂಗ್ರೆಸ್ ಬಾವುಟ ಹಾರಿಸೋಣ. ಅದೇ 33-40% ವಿಧಾನಸಭೆಯಲ್ಲಿ ಮಹಿಳೆಯರನ್ನು ಪ್ರವೇಶ ಮಾಡುವ ಸಲುವಾಗಿ ಒಂದು ಗ್ರೌಂಡ್ ನೆಟ್ವರ್ಕ್ ಮಾಡಿದ್ದು ಶಿರಹಟ್ಟಿ ಮತದಾರ ಕ್ಷೇತ್ರರು ಒಂದು ಪುಣ್ಯವಂತರಾಗಿ ನೀವು ಪ್ರಮುಖರಾಗಿ ಸುಜಾತ ದೊಡ್ಮನಿಗೆ ಯಾವ ರೀತಿ ಬೆಂಬಲ ಕೊಡ್ತೀರಿ ಅನ್ನೋದು ನನ್ನ ಕಮೆಂಟ್ ಬಾಕ್ಸ್ನಾಗ ನೀವು ತಿಳಿಸ್ರಿ. ಹಂಗಾರ ಕಾಕಾನ ಚಾನಲ್ ನಂಬರ್ 1 ಚಾನಲ್ ಫಾಲೋ ಮಾಡ್ತೀರಿ, ಲೈಕ್ ಮಾಡ್ತೀರಿ, ಶೇರ್ ಮಾಡ್ತೀರಿ. ಮತ್ತು ಬೇರೆ ಸುದ್ದಿ ಹಂಗೆ ಬರ್ತಾನ್ರಿಪ್ಪ. ಈ ಮಹಿಳೆ ಏನು ಸಾಧನೆ ಮಾಡಿದಾಳ, ಯಾವ ರೀತಿ ಕಾರ್ಯಕ್ರಮಗಳನ್ನು ಹಮ್ಮಿಕೊಂಡಾಳ, ಯಾವ ರೀತಿ ಮಹಿಳೆಯರ ಜೊತೆ ಸಂಬಂಧ ಇಟ್ಟುಕೊಂಡಾಳ, ಯಾವ ರೀತಿ ಅಲ್ಲಿಯ ಮತದಾರರ ಜೊತೆ ಯಾವ್ಯಾವ ಒಂದು ಸಮಗ್ರ ಅಭಿವೃದ್ಧಿಯ ಕಾರ್ಯಕ್ರಮಗಳನ್ನು ಮಾಡಿದಾಳ, ಇನ್ನು ಮುಂದೆ ಮಾಡೋ ಸಲುವಾಗಿ ಹಾಕೊಂಡಾಳ ಅನ್ನೋದು ಸಂಪೂರ್ಣವಾದ ದೃಶ್ಯಗಳನ್ನ ತೋರ್ಸಾಕತ್ತೀನಿ. ನಂಬರ್ 1 ಲೈಕ್ ಮಾಡಿರಿ, ಶೇರ್ ಮಾಡಿರಿ, ಫಾಲೋ ಮಾಡಿರಿ, ಅನಿಸಿಕೆಗಳನ್ನು ಕಮೆಂಟ್ ಬಾಕ್ಸ್ನಾಗ ತಿಳಿಸ್ರಿ. ಮತ್ತು ಕಾಕ ಬೇರೆ ಸುದ್ದಿ ಹೋಗಿ ಬರ್ತಾನ್ರಿಪ್ಪ. ನಮಸ್ಕಾರ.